ಮುಂದಿನ ಹಾಗೆ ಈ ಸಾಲಿನ ಕೊನೆಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಶ್ರೀ ಮಂಜುನಾಥ್ ಕೆ, ಸಮಾಜ ಸೇವಕರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಶ್ರೀ ಮಂಜುನಾಥ್ ಕೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬೆಂಗಳೂರಿನ ಶಾಂತಿನಗರದ ನಿವಾಸಿಗಳು, ಅಶಕ್ತರಿಗೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ನೆರವು ನೀಡಿ ರೈತರ ಆಶಾ ಕಿರಣವಾಗಿರುವಂತಹ ಹೂವಿನ ವ್ಯಾಪಾರಿ, ಜಂಟಿ ಕಾರ್ಯದರ್ಶಿ, ಬೆಂಗಳೂರು ಹೂವಿನ ವರ್ತಕರ ಸಂಘ SFI ಸಂಘಟನೆಯ ಮುಖೇನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜಿಸುತ್ತಾರೆ. ಹಲವು ಸಂಘಟನೆಗಳ ಉತ್ತಮ ಕಾರ್ಯಗಳಿಗೆ ನೆರವನ್ನ ನೀಡಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಹಾಗೆ ಇವರ ಸೇವೆಯನ್ನು ಗುರುತಿಸಿ RV ದೇವರಾಜ್ ಪ್ರತಿಷ್ಠಾನ ಅಚೀವರ್ಸ್ ಅವಾರ್ಡ್ ಪುರಸ್ಕಾರ ನೀಡಿ ಗೌರವಿಸಿದೆ. ಸಹೃದಯಿ, ಮತ್ತೊಬ್ಬರ ಕಷ್ಟಗಳಿಗೆ ಮಿಡಿಯುವ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಸಾಧನಾ ಪ್ರಕಾಶ ರತ್ನ ಪ್ರಶಸ್ತಿ 2025 ಈ ಸಾಲಿನ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೇವರು ನಿಮ್ಮನ್ನ ಯಾವಾಗಲೂ ಕೂಡ ಚೆನ್ನಾಗಿಟ್ಟಿರಲಿ, ನಿಮ್ಮ ಕಷ್ಟಗಳಿಗೂ ಕೂಡ ದೇವರು ಮಿಡಿಯಲಿ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನವರಾಗಿದ್ದ ಮಣಿಯರಾದಂಥ ಡಾಕ್ಟರ್ ಶ್ರೀಧರ್ ಸರ್, ನಾನು ತಮ್ಮನ್ನ ಒಂದು ಸಣ್ಣ ಹುಡುಗನಿಂದ ತಮ್ಮ ಸಿನಿಮಾನ ನೋಡ್ಕೊಳ್ತಾ ಬರ್ತಾ ನಾವು ತಮ್ಮನ್ನ ಯಾವ ರೂಪದಲ್ಲಿ ನೋಡ್ತೀವಿ ಅಂದರೆ ಶಿವನ ರೂಪದಲ್ಲಿ ನಮಗೆ ಬಹಳಷ್ಟು ಅಚ್ಚುಮೆಚ್ಚು ಸರ್. ತಮ್ಮನ್ನ ನಾನು ಬಂದು ನೋಡಿದ ತಕ್ಷಣ ನನ್ನ ಅಚ್ಚುಮೆಚ್ಚು ದೇವರು ಕೂಡ ಮಂಜುನಾಥ ಸ್ವಾಮಿ ಶಿವನ್ನೇ ಒಂದು ದರ್ಶನ ಮಾಡ್ದಂಗಾಯ್ತು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿ ಈ ವೇದಿಕೆ ಮೇಲೆ ಕರೆದು ನಮ್ಮನ್ನು ಗುರುತಿಸಿ ಒಂದು ಮನುಷ್ಯನಾಗಿ ಮಾಡಿದಂಥ ನಾಗೇಂದ್ರ ಚಂದ್ರಶೇಖರ್ ಸರಿಗೆ, ಜಯಪ್ರಕಾಶ್ ಸರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್. ಹಾಗೆ ನಾನು ಒಬ್ಬ ಉದ್ಯಮಿ ಆಗಿದೆ ಸರ್. ಮೊದಲಿಗೆ ಫ್ಲವರ್ ಮರ್ಚೆಂಟ್ ಸಿಟಿ ಮಾರ್ಕೆಟ್ನಲ್ಲಿ ರಾಜಕೀಯಕ್ಕೆ ಬಂದು ಸ್ವಲ್ಪ ಏನಾದ್ರು ಒಂದು ಸಾಧನೆ ಮಾಡಬೇಕು. ನಮ್ಮ ತಂದೆಯವರು ಪೊಲಿಟಿಕ್ಸ್ ಅಲ್ಲಿ ಇದ್ರು, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಬಹಳಷ್ಟು ಕೆಲಸ ಮಾಡಿದ್ರು. ಆದರೆ ಏನಾದ್ರು ಅವ್ರನ್ನ ಯಾರು ಗುರುತಿಸ್ತಿರ್ಲಿಲ್ಲ, ಬ್ಯಾಕ್ ಆಫ್ ದಿ ಸ್ಕ್ರೀನ್ ಇರ್ತಿದ್ರು ಸರ್. ನಾವು ಕೂಡ ಜೀವನ ಪರ್ಯಂತ ಇದೇ ರೀತಿ ಇರ್ಕೊಡ್ದು ನಾವು ಏನಾದ್ರು ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಇಡೀ ಬೆಂಗಳೂರಲ್ಲಿ ಹುಡುಕ್ತಿದೆ ಸರ್. ಯಾಕಂದ್ರೆ ನಾವು ಮೂಲತಃ ಹೂವಿನ ವ್ಯಾಪಾರ ಇರೋದ್ರಿಂದ ನಮಗೆ ಈ ಪಬ್ಲಿಕ್ ಸ್ಪೀಕಿಂಗ್ ಆಗಲಿ ಮತ್ತೆ ಇದೆಲ್ಲ ಬರ್ತಿರ್ಲಿಲ್ಲ ಸರ್. ಆಗ ಹುಡುಕ್ತಾ ಒಂದು ಯೂಟ್ಯೂಬ್ನಲ್ಲಿ ಸರ್ದು ವಿಡಿಯೋ ನೋಡಿದೆ, ಮತ್ತು ಹುಡ್ಕೊಳ್ತಾ ಅವ್ರ ಮನೆಗೆ ಹೋದೆ. ಹೇಳಿದೆ, ಸರ್ ನನಗೆ ಗುರುಗಳು ಬೇಕು, ಒಂದು ಜೀವನದಲ್ಲಿ ಒಂದು ಹಂಬಲಿದೆ, ಏನಾದ್ರು ಒಂದು ಸಾಧನೆ ಮಾಡಬೇಕು, ಮನುಷ್ಯನ ಹುಟ್ಟಿ ಒಂದು ಸಾಧನೆ ಮಾಡಬೇಕು, ಮತ್ತೆ ನಾನು ಕಲಿಬೇಕು ಅನ್ನೋದು ಕೂಡ ಇದೆ, ಖಂಡಿತವಾಗ್ಲು ಬನ್ನಿ ಅಂತ ಹೇಳಿ ನಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಳ್ತಾ ಬರ್ತಿದ್ದಾರೆ ಸರ್. ಹಾಗೆ ಅವ್ರ ಮನೆಗೆ ಬಂದ್ರು ಕೂಡ ಪ್ರತಿಯೊಬ್ರು, ಅವರೊಬ್ಬರೇ ಅಲ್ಲ ಸರ್, ಅವ್ರ ಮನೇಲಿ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ನಮಗೆ ಒಂದು ಮನೆ ಮಗನ ರೀತಿ ನೋಡ್ಕೊಂಡು ನಮ್ಮನ್ನ ಇವತ್ತು ಇಷ್ಟು ಮಾತ್ರ ನಾವು ನಿಮ್ಗೆ ಮಾತಾಡಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇರಲಿಲ್ಲ ಸರ್. ಅದು ಏನೇ ಇವತ್ತಿನ ದಿನ ಎಲ್ಲಾನು ಸರಿಗೆ ಸೇರಬೇಕು ಅಂತ ತಿಳಿಸ್ತೀನಿ. ಹಾಗೆ ನಮ್ಮಂಥವ್ರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಸರ್, ಅವರು ಬಹಳಷ್ಟು ಜೀವನಕ್ಕೆ ಬೆಳಕಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸರ್. ಧನ್ಯವಾದಗಳು.